ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ಫೂರ್ತಿ ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಟುಡೇ ಯಾವ ವ್ಲಾಗ್ ಅಂತ ಅಂದ್ಕೊಂಡ್ರೆ, ಇವತ್ತು ನಾವು ತಿರುಪತಿಗೆ ಹೋಗ್ತಾ ಇದ್ದೀವಿ. ಸೊ ತಿರುಪತಿ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ. ಈ ವ್ಲಾಗ್ನ ಎಂಡ್ವಾಗ ನೋಡಿ, ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಇವಾಗ ಆಲ್ಮೋಸ್ಟ್ 9:30 ಆಗಿದೆ ಟೈಮು, ನೈಟು. ನಮ್ಮದು ಟ್ರೈನ್ ಇರೋದು 11:30 ಆರ್ 11:45 ಅನಿಸುತ್ತೆ, ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ಇವಾಗೆಲ್ಲ ಪ್ಯಾಕ್ ಮಾಡಿದ್ದೀನಿ, ತೋರಿಸ್ತೀನಿ. ಸೊ ಇವಾಗ ಇನ್ನೊಂದು ವಿಷಯ ಏನಂತಂದರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಒಂದು ಆ್ಯಡ್ ಆಗಿದೆ. ಸೊ ನನ್ನ ಒಂದು ಹೊಸ ಮೈಕ್ನ ತಗೊಂಡಿದ್ದೀನಿ ನಾನು. ಸೊ ಇದು ತುಂಬ ಖುಷಿ ಆಯಿತು ಈ ಮೈಕ್ ನೋಡಿ. ಬಿಫೋರ್ ಒಂದು ಮೈಕ್ನ ನಾನು ಯೂಸ್ ಮಾಡಿದ್ದೆ, ನೋಡಿರ್ಬೋದು ನೀವು. ಬಟ್ ಅದು ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಸೊ ದೆನ್ ಇದೊಂದು ಪರ್ಚೇಸ್ ಮಾಡಿದೆ, ತುಂಬ ಚೆನ್ನಾಗಿದೆ ಇದು. ಇಷ್ಟ ಆಯಿತು ನನಗೆ. ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು. ನಿಮ್ಗೆ ಏನಾದರೂ ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ತಿಳಿಸಿ, ನಾನು ನಿಮಗೆ ಲಿಂಕ್ನ ಶೇರ್ ಮಾಡ್ತೀನಿ. ಸೊ ಇವಾಗಿನ್ನ ರೆಡಿ ಆಗಬೇಕು. ಈಗ 9:30 ಆಗಿದೆ, ರೆಡಿ ಆಗಿಬಿಟ್ಟು ಇವಾಗ ಹೊರಡಬೇಕು. ಸೊ ಎಂಡ್ವಾಗ ನೋಡಿ ಈ ವ್ಲಾಗ್ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಇವಾಗ ನೈಟ್ಗೆ ಈ ಡ್ರೆಸ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ನೋಡಿರ್ಬೋದು ನೀವು. ಸೊ ಈ ಡ್ರೆಸ್, ಈ ಪ್ಯಾಂಟ್ ಮತ್ತು ಡ್ರೆಸ್ಸು ಮತ್ತು ಈ ಜರ್ಕಿನ್ ಅಂತೂ ನಾನು ಎಲ್ಲೂ ಬಿಡೋಲ್ಲ ಗೈಸ್, ನನ್ನ ಫೇವ್ರೆಟ್ ಜರ್ಕಿನು. ಇನ್ನೊಂದು ಜರ್ಕಿನ್ ಇಲ್ಲಿ ಆರ್ಡ್ರ್ ಮಾಡಿದೆ, ಬಟ್ ಅದು ನನಗೆ ಇಷ್ಟ ಆಗಿಲ್ಲ, ಕರೆಕ್ಟಾಗಿ ಬಂದಿಲ್ಲ, ಸೈಜ್ ಇಶ್ಯೂಸ್ ಇದೆ. ಅದಾದಮೇಲೆ ಇದು ಚಳಿ ಅಂತ ಹೇಳ್ಬಿಟ್ಟು ಇದು. ಇಷ್ಟೂ ಕೂಡ ರೆಡಿಯಾಗಿ ಹೇಗೆ ಕಾಣ್ತೀನಿ ಅಂತ ತೋರಿಸ್ತೀನಿ. ಇವನ್ ಚೆಂಗ್ಲಿ ಇದು. ಇವನ್ ಬಾಯ್. ಏಯ್, ಏನು ಭಯ ಹಾಕೊಂಡಿದ್ದೀರಾ? ಮಾಡು. ಸೊ ಗೈಸ್, ಇಲ್ಲಿ ನಾನು ಯಾವುದೇ ಥರ ಮೇಕಪ್ ಮಾಡಿಲ್ಲ, ಬರೀ ಮಾಯ್ಶ್ಚರೈಸರ್ ಮತ್ತು ಕುಂಕುಮ ಅಷ್ಟೇ ಇಕ್ಕಿರೋದು. ಬಿಕಾಸ್ ಇವಾಗ ಚಳಿ ಬೇರೆ, ಹೋಗಿ ಮಲ್ಕೊಳ್ಳೋದಲ್ವ ಅಂತ ಹೇಳ್ಬಿಟ್ಟು ಫುಲ್ ಪ್ಯಾಕಪ್ ಆಗಿಬಿಟ್ಟಿದ್ದೀನಿ. ಕಿವಿಗೂ ಚಳಿ ಅಂತ ಹೇಳ್ಬಿಟ್ಟು, ಆಮೇಲೆ ಸ್ವೆಟರ್ ಎಲ್ಲನೂ ಕೂಡ ವೇರ್ ಮಾಡಿದ್ದೀನಿ. ನಾವು ಕೂಡ ನೈಟು ಟ್ರೈನ್ ಬಂದು ಹೊರಟ್ವಿ. ಸೊ ಬೆಳಿಗ್ಗೆ ಬೇಗನೆ ಎಚ್ಚರ ಆಗೋಯಿತು ನಮಗೆ, ಅಂದರೆ ಟ್ರೈನಲ್ಲಿ ಇರೋದಲ್ವ, ಚಳಿಗೂ ಹೊತ್ಗೂ ಬೇಗನೆ ಎಚ್ಚರ ಆಗೋಯಿತು. ನಿದ್ದೆನೂ ಕರೆಕ್ಟಾಗಿ ಬರಲಿಲ್ಲ. ಅದಾದಮೇಲೆ ಈ ಥರ 1 ಅವರ್ ನಿಲ್ಲಿಸ್ಬಿಡ್ತಾಯಿದ್ರು, ಏನಕ್ಕೋ ಗೊತ್ತಿಲ್ಲ. ಬಟ್ ಈ ಥರ 1 ಅವರ್, ಅರ್ಧ ಗಂಟೆ ನಿಲ್ಲಿಸ್ಬಿಡ್ತಾಯಿದ್ರು. ಮೋಸ್ಟ್ಲಿ ಟೈಮ್ ಪಿಕಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ಥರ ಮಾಡ್ತಾಯಿರೋ ಏನೋ ಗೊತ್ತಿಲ್ಲ. ಅದಾದಮೇಲೆ ಬೆಳಿಗ್ಗೆ ಬೇಗನೆ ಎಚ್ಚರ ಆಗೋಯಿತು, ಚಳಿ ಅಲ್ವಾ, ಸೊ ಅದಕ್ಕೋಸ್ಕರ. ಅದಾದಮೇಲೆ ನೋಡ್ತಾ ಇರ್ಬೋದು ನೀವು, ಎಷ್ಟು ಇಬ್ಬನಿ ಬೀಳ್ತಾ ಇದೆ ಅಂತ ಹೇಳ್ಬಿಟ್ಟು, ಫುಲ್ ಚಳಿ. ಅದಾದಮೇಲೆ ಒಂಥರ ಚೆನ್ನಾಗಿತ್ತು, ಮಲೆನಾಡಲ್ಲಿರೋ ಥರ, ಆಮೇಲೆ ಚಿಕ್ಕಮಂಗ್ಳೂರಲ್ಲಿರುತ್ತಲ್ಲ ಆ ಥರ ಒಂದು ಸೀಸನ್ ಥರ ತುಂಬ ಚೆನ್ನಾಗಿ ಅನಿಸ್ತಾಯಿತ್ತು. ಅದಾದಮೇಲೆ ಸ್ವಲ್ಪ ಬೆಳಕು ಬಂತು. ಸೊ ಅವಾಗ ನಾನು ಈ ಒಂದು ಕ್ಲಿಪ್ಸ್ನ ಆ್ಯಡ್ ಮಾಡಿಕೊಂಡೆ. ಸೊ ನೋಡ್ತಾ ಇರ್ಬೋದು, ಚಳಿಗೂ ನಿದ್ದೆನೂ ಮಾಡಲಿಲ್ಲ, ಸುಮ್ಮನೆ ಕುತ್ಕೊಂಡು ನೋಡ್ಕೊಂಡು ಬರ್ತಾಯಿದ್ದೆ. ಅಂದರೆ ಟ್ರೈನಲ್ಲಿ ಹೋಗ್ಬೇಕಾದ್ರೆ ಅಷ್ಟು ನಿದ್ದೆ ಬರೋದಿಲ್ಲ ಅಲ್ವಾ. ಸೊ ಆಮೇಲೆ ಸ್ವಲ್ಪ ಬಿಸಿಲು ಬಂತು. ಅದಾದಮೇಲೆ ನಾವು ಕೂಡ ರೀಚ್ ಆದ್ವಿ. ಟ್ರೈನಲ್ಲಿ ನಾವು ಹೋಗಿದ್ದಷ್ಟರಲ್ಲಿ ಸ್ವಲ್ಪ ಲೇಟ್ ಆಯಿತು ಹೋಗೋಷ್ಟರಲ್ಲಿ. ಐ ಥಿಂಕ್ 8 ಆಯಿತು ಅನಿಸುತ್ತೆ. ನಾವು ಅಲ್ಲಿ ಹೋಗಿ ರೈಲ್ವೆ ಸ್ಟೇಷನಿಂದ ಈಚೆ ಬರೋಷ್ಟರಲ್ಲಿ 8 ಆಗಿತ್ತು. ಸೊ ಅಲ್ಲಿಂದ ಆಟೋದಲ್ಲಿ ನಾವು ಹೋದ್ವಿ. 40 ರುಪೀಸ್ ಕೊಟ್ಬಿಟ್ಟು ಆಟೋದಲ್ಲಿ ಹೋದ್ವಿ. ಅದಾದಮೇಲೆ ಲಗೇಜ್ನೆಲ್ಲ ಕೆಳಗೆ ಕೊಟ್ಬಿಟ್ಟು, ಮೇಲ್ಗಡೆ ಅದು ಬರುತ್ತೆ ಆ ಥರ, ಲಗೇಜ್ನೆಲ್ಲ ಇಲ್ಲೇ ಕೊಡೋಣ ಅಂತ ಹೇಳ್ಬಿಟ್ಟು ಲಗೇಜ್ ಕೊಡೋಕ್ಕೆ ಹೋಗಿದ್ರು. ನಾವು ಕೂಡ ಸುಮ್ಮನೆ ಕೂತಿದ್ವಿ ಅಲ್ಲಿ. ಅದಾದಮೇಲಿಂದ ನಾಷ್ಟ ಮಾಡೋಣ ಅಂತ ಹೇಳಿ ಪೂರಿ ತಿಂದ್ಕೊಂಡು ಅದಾದಮೇಲೆ ಅಲ್ಲಿಂದ ಹೊರಟ್ವಿ. ಅಲ್ಲಿ ರೈಸ್ ಐಟಮ್ಸ್ ಏನೂ ಇಲ್ಲ ಗೈಸ್, ಬರೀ ಪೂರಿ, ದೋಸೆ, ಇಡ್ಲಿ ಇಷ್ಟೇ 3 ಇದ್ದಿದ್ದು. ಅದರಲ್ಲೂ ನೀವು ತಿನ್ನೋಕ್ಕಾಗ್ದಿರೂ ಸ್ವಲ್ಪ ತಿಂದ್ಕೊಂಡು ಅದಾದಮೇಲೆ ನಡ್ಕೊಂಡು ಬಂದ್ವಿ. ಸೊ ಈ ಪ್ಲೇಸಿಂದ ನಾವು ಸ್ಟಾರ್ಟ್ ಮಾಡಿದ್ದು ನಡೆಯೋದಕ್ಕೆ.
ಸೊ ನೋಡೋಕ್ಕೇನೋ ಈಸಿ ಐತೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಹೋದ್ವಿ. ಆದರೆ ತುಂಬ ಕಷ್ಟ ಇತ್ತು ಗೈಸ್, ನಾವು ಅಂದ್ಕೊಂಡಷ್ಟು ಈಸಿ ಇರಲಿಲ್ಲ. ಸೊ ನೋಡ್ತಾ ಇರ್ಬೋದು ಇಷ್ಟು ಜನ ಹೋಗಿದ್ದಿದ್ದು. ಸೊ ನಡ್ಕೊಂಡು ಹೋಗ್ತಾ ಇದ್ವಿ. ಸ್ವಲ್ಪ ಸ್ಟಾರ್ಟಿಂಗ್ ಈಸಿ ಅಂತ ಅನಿಸ್ತು, ಆದರೆ ತುಂಬಾ ಕಷ್ಟ ಇತ್ತು. ಟೋಟಲು 3550 ಮೆಟ್ಲು ನಡೆದಿದ್ದು. ಅದಾದ್ಮೇಲೆ 4 ಕಿಲೋಮೀಟರ್ ರೋಡಲ್ಲಿ ನಡ್ಕೊಂಡು ಹೋಗಿದ್ದು. ಅಷ್ಟೇನು ರಶ್ ಇರಲಿಲ್ಲ ನಡ್ಕೊಂಡು ಹೋಗ್ಬೇಕಾದ್ರೆ. ಅಂದರೆ ಇತ್ತು, ರಶ್ ಇತ್ತು ಅಂದರೆ ಜಾಸ್ತಿ ರಶ್ ಅಂತ ಏನು ಅನಿಸಿಲ್ಲ. ಸೊ ಅಲ್ಲಿ ಜಿರಾಫೆ, ಜಿಂಕೆ ಆ ಥರದ್ದೆಲ್ಲ ಕಾಡು ಪ್ರಾಣಿಗಳೆಲ್ಲ ಇತ್ತು. ನೋಡಿಕೊಂಡು ನಿಧಾನಕ್ಕೆ ಬಂದ್ವಿ. ಅದಾದಮೇಲೆ ಬೇಗ ಬಂದ್ಬಿಟ್ವಿ. ನಾನು ಮತ್ತು ಅಕ್ಕ ಬೇಗ ಬಂದ್ಬಿಟ್ವಿ. ಅವ್ರು ನಿಧಾನಕ್ಕೆ ಬರ್ತಾಯಿದ್ರು. ನನಗೂ ಸ್ವಲ್ಪ ಹುಷಾರಿರ್ಲಿಲ್ವಲ್ಲ, ಸ್ವಲ್ಪ ಹೊತ್ತು ಜ್ಯೂಸು ಅದು ಇದು ಅಂತ ಕುಡ್ಕೊಂಡು ನಾವು 10 ಗಂಟೆಗೇನೋ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದಕ್ಕೆ ಮಧ್ಯಾಹ್ನ 2 ಗಂಟೆಗೆ ನಾವು ರೀಚ್ ಆಗಿದ್ದು. ಗಾಯ್ಸ್ ಫೈನಲಿ ತಿರುಪತಿಗೆ ರೀಚ್ ಆದ್ವಿ. 3550 ಮೆಟ್ಲು, 400 ಕಿಲೋಮೀಟ್ರು ಜಾಗ ನಡ್ಕೊಂಡು ಬಂದಿರೋದು ರೋಡಲ್ಲಿ. ನಾಟ್ ಈಸಿ. ಸೊ ಇವಾಗ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಬೇಕು. ಹೇಗಿರುತ್ತೆ ಅಂತ ನೋಡೋಣ. ಸೊ ಗೈಸ್ ಇವಾಗ ಸ್ನಾನ ಮಾಡಬೇಕು. ಲಗೇಜ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ನೋಡಿ ಚೆನ್ನಾಗಿದೆ. ಸೊ ಹೋಗ್ತಾ ಇದ್ವಿ ಫ್ರೆಂಡ್ಸ್. எனவே பக்தர்கள் இவற்றை பயன்படுத்திக் பிளாஸ்டிக் பாட்டில், பிளாஸ்டிக் பை, பிளாஸ்டிக் பொருட்களில் முதலியவற்றை பயன்படுத்துவதை குறைத்துக் கொள்ள வேண்டும் என்றும் சுற்றுச்சூழலை. ಸೊ ಗೈಸ್ ನೆನ್ನೆಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಆಗಿದ್ದೀವಿ. ಇವಾಗ ಯಾವುದೋ ಒಂದು ದೇವಸ್ಥಾನ ಹೇಳಿರೋದು ಗೊತ್ತಿಲ್ಲ ಕರೆಕ್ಟಾಗಿ. ಸೊ ನಾವು ಕೂಡ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ನಾವಿಲ್ಲಿ ರೂಮ್ ಮಾಡಿದ್ದು. ಸೊ ಇಲ್ಲಿಂದ ದರ್ಶನಕ್ಕೆ ಅಂತ ಹೊರಟ್ವಿ. ಅದಾದಮೇಲೆ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ಕೂತಿದ್ವಿ. ನಾವು ಎಲ್ಲರೂ ಮಾತಾಡಿಕೊಂಡು ಸುಮ್ಮನೆ ಕೂತಿದ್ವಿ. ಅದಾದಮೇಲೆ ನವೀನು ಕೂಡ ರೇಗಿಸ್ತಾ ಇದೆ. ಆಯ್ ಮಾಡು. ಸೊ ಗೈಸ್ ಇವಾಗ ನಾವು ಇಲ್ಲಿ ಮುಗಿಸ್ಕೊಂಡು ಅಲ್ಲಮೇಲಮ್ಮ ಅಂತ ಹೇಳೋ ಒಂದು ದೇವಸ್ಥಾನ ಇದೆಯಂತಲ್ಲ, ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ ಬಿಕಾಸ್ ಅಂದರೆ ಅಲ್ಲಿ ತಿರುಪತಿ ರಾಸುಂಡೆ ಫೋನ್ ಇಸ್ಕೊಬಿಟ್ಟಿದ್ರು. ಅದಾದಮೇಲೆ ನೈಟ್ ನಮ್ಮದು 2 ಗಂಟೆ ದರ್ಶನ ಮುಗಿದಾಗ ಅದಾದಮೇಲೆ ಅಲ್ಲಿಂದ ಬಂದು ಅಲ್ಲೇ ಮಲ್ಕೊಂಡು ರೂಮ್ ಮಾಡಿಕೊಂಡು ಮಲ್ಕೊಬಿಟ್ಟಿದ್ವಿ. ಅದಾದಮೇಲೆ ಇವಾಗ ದರ್ಶನ ಮಾಡ್ಕೊಂಡು ಬಂದ್ವಿ. ಇಲ್ಲಿ ನೇಮ್ ಕರೆಕ್ಟಾಗಿ ಗೊತ್ತಾಗ್ತಾಯಿಲ್ಲ. ಸೊ ಇವಾಗ ಅಲ್ಲಮೇಲಮ್ಮ ದೇವಸ್ಥಾನಕ್ಕೆ ಹೋಗೋಣ. ಸೊ ಅಲ್ಲಿಂದ ಇನ್ನೊಂದು ಪ್ಲೇಸ್ ಇದೆ, ಅಲ್ಲಿ ಮಾಮೂಲಿ ನಾನ್ ವೆಜ್ ಎಲ್ಲ ಮಾಡ್ಕೊಂಡು ತಿಂತಾರೆ. ಸೊ ನಾವು ನಾನ್ ವೆಜ್ ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿ ಅದಾದಮೇಲೆ ನಾವು ಕೂಡ ಅಂದರೆ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತೇಳಿ ನಾನು ಮತ್ತು ಅಕ್ಕ ಬಂದಿದ್ವಿ ಈಚೆ. ದೀಪಗಳನ್ನ ತಗೊಳ್ಳೋಣ. ಅದಾದಮೇಲೆ ತುಂಬ ಕಲೆಕ್ಷನ್ಸ್ ಇತ್ತು, ದೀಪಗಳಾಗಿರ್ಬೋದು, ತಟ್ಟೆಗಳು. ಸೊ ಹಾಯ್ ಗಾಯ್ಸ್. ಸೊ ಇವಾಗ ನಾವಿಲ್ಲಿ ಈಗ ಪ್ರೆಸೆಂಟ್ ಇರೋದು ಗೋವಿಂದರಾಯಪಟ್ಟಣ ಅಂತ ಹೇಳ್ಬಿಟ್ಟು ಎಲ್ರಿಗೂ ಗೊತ್ತಿದೆ. ತಿರುಪತಿ ಆದಮೇಲೆ ಇಲ್ಲಿಗೆ ಬರ್ತಾರಲ್ಲ ದರ್ಶನ ಮಾಡೋದಕ್ಕೆ. ಸೊ ನಾವು ಕೂಡ ಇವತ್ತು ಬೆಳಗ್ಗೆ ಐ ಥಿಂಕ್ 5 o'clock or 6 o'clockಗೆ ಇಲ್ಲಿ ಬಂದು ರೂಮ್ ಮಾಡ್ಕೊಂಡಿದ್ವಿ. ಸೊ ನನಗೆ ಜಾಸ್ತಿ ವ್ಲಾಗ್ನೇ ನಾನು ಮಾಡೋಕ್ಕಾಗಿಲ್ಲ ಬಿಕಾಸ್ ಇವಾಗ ಗೊತ್ತಿರೋ ಹಾಗೆ ತಿರುಪತಿ ನಾವು ಫೋನ್ಗಳನ್ನ ಜಾಸ್ತಿ ಯೂಸ್ ಮಾಡೋದಕ್ಕಾಗೋದಿಲ್ಲ. ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಂದರೆ ಮೊದಲೇ ತೊಗೊಂಡೋಗ್ಬಿಟ್ಟು ಅದನ್ನೆಲ್ಲ ಎತ್ತಿಟ್ಕೊಬಿಡ್ತಾರೆ. ಸೊ ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಕ್ಲಿಪ್ಸ್ನ ನಾನು ಆ್ಯಡ್ ಮಾಡ್ತೀನಿ. ಅಷ್ಟು ಬಿಟ್ಟರೆ ನಾನು ಜಾಸ್ತಿ ವ್ಲಾಗ್ನ ಇದನ್ನು ಮಾಡೋದಕ್ಕಾಗಲಿಲ್ಲ. ಸೊ ಇದು ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆ. ಸೊ ಹೆಣ್ವಾಗ ನೋಡಿ. ಸೊ ನಾವು ಹೊರಟಿದ್ದು ಶುಕ್ರವಾರ ನೈಟು 11:45 ಟ್ರೈನ್ಗೆ ನಾವು ಹೊರಟಿದ್ದು. ಅದಕ್ಕಿಂತ ಮುಂಚೆ ಟ್ರೈನ್ಗಳು ಕೂಡ ಇತ್ತು, ಬಟ್ ನಮಗೆ ಸೀಟ್ ಸಿಗಲಿಲ್ಲ ಅಂತ ಹೇಳ್ಬಿಟ್ಟು ನಾವು 10:45 ಟ್ರೈನ್ಗೆ ನೈಟ್ ಬುಕ್ ಮಾಡ್ಕೊಂಡಿದ್ದು. ಸೊ ಶುಕ್ರವಾರ ಹೋಗಿ ಅದಾದಮೇಲೆ ಶನಿವಾರ ಬೆಳಗ್ಗೆ 8 ಗಂಟೆಗೆ ನಾವು ತಿರುಪತಿ ರೀಚ್ ಆದ್ವಿ. ಸೊ ಇಲ್ಲಿ ರೈಲ್ವೆ ಸ್ಟೇಷನಿಂದ ನಾವು ಹೋಗಿದ್ದು ಮಾಮೂಲಿ ಆಟೋಗಳೆಲ್ಲ ಸಿಗುತ್ತಲ್ಲ, ಸೊ ಅಲ್ಲಿ ರೈಲ್ವೆ ಸ್ಟೇಷನಿಂದ ಕೆಳಗಡೆ ಮೆಟ್ಲು ಹತ್ತುತ್ತಾರಲ್ಲ ಅಲ್ಲಿವರೆಗೂ ನಾವು ಸ್ವಲ್ಪ ಆಟೋದಲ್ಲಿ ಬಿಡಿಸ್ಕೊಂಡು ಅದಾದಮೇಲೆ ನಾವು ಬಂದಿದ್ದೇನೆ ಬೆಟ್ಟ ಹತ್ತಬೇಕು ಅಂತ ಹೇಳ್ಬಿಟ್ಟು, ತಿರುಪತಿ ಬೆಟ್ಟ ಹತ್ತಬೇಕು ಅಂತ ಹೇಳಿ. ಸೊ ಬಂದು ಅಲ್ಲಿನೇ ನಾಷ್ಟ ಗೀಷ್ಟ ಮಾಡಿಕೊಂಡು ನಾವು ಹತ್ತೋಷ್ಟರಲ್ಲೇ 12 ಗಂಟೆ ಆಗಿತ್ತು. 10-10:30 ಅನಿಸುತ್ತೆ ಐ ಥಿಂಕ್, ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಟೈಮಿಂಗ್ಸು. ಸೊ 10:10:30 ಆಗಿತ್ತು. ಸೊ ಅಂದರೆ 2 ಥರ ಮೆಟ್ಲಿದೆ ಅಂತ ನಮಗೆ ಗೊತ್ತಿರಲಿಲ್ಲ. ಅದು ನಾವು ಮುಂದ್ಗಡೆಯಿಂದನೇ ಹತ್ತಿದ್ದು, ಹಿಂದ್ಗಡೆಯಿಂದ 2500 ಮೆಟ್ಲು ಅಷ್ಟೇ ಅಂತ ಇರೋದು.
ಬಟ್ ನಮಗ್ ಗೊತ್ತಿರ್ಲಿಲ್ಲ ಫಸ್ಟ್ ಟೈಮ್ ಅಂತ ಹೇಳ್ಬಿಟ್ಟು ನಮಗ್ ಗೊತ್ತಿರ್ಲಿಲ್ವಲ್ಲ ಇದೇ ಮೆಟ್ಲು ಅನ್ಕೊಂಡು ನಾವು ಟೋಟಲ್ ನಡೆದಿದ್ದು 3,550 ಮೆಟ್ಲು. ಅದಲ್ದೇನ 4 ಕಿಲೋಮೀಟರ್ ರೋಡಲ್ಲಿ ಫುಲ್ ಸುಸ್ತಾಗೋಯ್ತು ಗೈಸ್. ನಾವು ಹತ್ತಕ್ ಸ್ಟಾರ್ಟ್ ಮಾಡಿದ್ದು 10 ಗಂಟೆ 10:30ಗೆ ಹತ್ತಕ್ ಸ್ಟಾರ್ಟ್ ಮಾಡಿದ್ಕೆ 2 ಗಂಟೆನೋ 2:30ಗೆನೋ ನಾವು ರೀಚ್ ಆದ್ವಿ. ಬಟ್ ತುಂಬಾನೇ ಕಷ್ಟ ಇತ್ತು. ನನ್ಗಂತೂ ಮಧ್ಯದಲ್ಲಿ ಹುಷಾರಿರ್ಲಿಲ್ಲ, ವಾಮಿಟ್ ಎಲ್ಲ ಮಾಡ್ಕೊಂಡು ಸಿಕ್ಕಾಪಟ್ಟೆ, ಆಮೇಲೆ ಸುಸ್ತು, ನಡಿಯಕ್ ಆಗ್ದರೆ ನಾನು ಆಗದೇ ಇಲ್ಲ ಅನ್ಬಿಟ್ಟು ಕುತ್ಕೊಬಿಟ್ಟಿದ್ದೆ. ಅದಾದ್ಮೇಲೆ ತಿರುಪತಿ ತಿಮ್ಮಪ್ಪನೇ ಕರ್ಕೊಂಡು ಹೋದ್ರು ಅನ್ಸುತ್ತೆ, ನನ್ಗೂ ಅಷ್ಟು ಗೊತ್ತಿಲ್ಲ. ಆದ್ರೆ ನನ್ಗೆ ಫುಲ್ ವೀಕ್ ಆಗ್ಬಿಟ್ಟಿದೆ, ನನ್ ಕೈಲಿ ಎದೊಳಕ್ಕೆ ಆಯ್ತಲ್ಲ, ಅಷ್ಟು ವೀಕ್ ಆಗ್ಬಿಟ್ಟಿದೆ. ಅದಾದ್ಮೇಲೆ ಪರವಾಗಿಲ್ಲ, ಸ್ವಲ್ಪ ಜ್ಯೂಸ್ ಎಲ್ಲ ಕುಟ್ಕೊಂಡು ಅದಾದ್ಮೇಲೆ ನಾವು ಹೊರಟ್ವಿ. ಫೈನಲಿ ನಾವು ಹೋಗಿದ್ ರೀಚ್ ಆದ್ವಿ. ಸೊ ಅದಾದ್ಮೇಲೆ ಅಲ್ಲಿ ಕೂಡ ಆಲ್ರೆಡಿ 2:30 ಆಗ್ಬಿಟ್ಟಿತ್ತಲ್ಲ. ನಾವೂನು ಬೆಳಿಗ್ಗೆ ನಾಷ್ಟ ಕರೆಕ್ಟಾಗಿ ಮಾಡಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಫಸ್ಟ್ ಊಟ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಊಟಕ್ಕೆ ಹೋಗಕ್ಕೆ ಜಾಸ್ತಿ ರಶ್ ಇತ್ತು. ಸೊ ಅದರಿಂದ ನಾವು ಹೊರ್ಗಡೆನೆ ತಿನ್ಕೊಂಡ್ವಿ. ಊಟ ಮುಗಿಸ್ಕೊಂಡು ಅದಾದ್ಮೇಲೆ ಕಲ್ಯಾಣಿಗೆ ಹೋಗಿ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗ್ಬಿಟ್ಟು ಬಂದ್ವಿ. ಅದಾದ್ಮೇಲೆ ನಾವು ಫ್ರೆಶ್ ಅಪ್ ಆಗಿ ಹೋಗಿದ್ದು 4:30 ನಾವು ದರ್ಶನಕ್ಕೆ ಹೋಗಿದ್ದು. ಅಲ್ಲಿ 11 ಗಂಟೆವರೆಗೂ ಕೂಡಾಕ್ಬಿಟ್ಟಿದ್ರು. ಮೊಬೈಲ್ ಎಲ್ಲ ಅಲ್ಲೇ ಇಸ್ಕೊಬಿಟ್ಟಿದ್ರು, ಲಗೇಜ್ ಮೊಬೈಲ್ಸ್ ಎಲ್ಲ ಅಲ್ಲೇ ಇತ್ತು. ನಮ್ನ 4 ಗಂಟೆಗೆ ನಾವು ಹೋಗಿದ್ಕೆ 11 ಗಂಟೆಗೆ ನಮ್ಗೆ ಕೂಡಾಕಿದ್ದು ಗೇಟ್ ಓಪನ್ ಮಾಡಿದ್ದು. ಅದಾದ್ಮೇಲೆ 1 ಅವರ್ ದರ್ಶನ ಆಗೋಯ್ತು. 12 ಗಂಟೆ 12:30 ಅಷ್ಟರಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ಲಾಡು ಪ್ರಸಾದ ಎಲ್ಲ ಇಸ್ಕೊಂಡು 1 ಗಂಟೆ ಆಯ್ತು. ಊಟನೂ ಕೂಡ ಮಾಡ್ಲಿಲ್ಲ. ಅಲ್ಲೂ ಊಟ ಏನು ಕೊಡ್ಲಿಲ್ಲ, ಬರೀ ಉಪ್ಪಿಟ್ಟು ಕೊಟ್ಟಿದ್ರು. ಉಪ್ಪಿಟ್ಟು ತಿನ್ನಕ್ಕಾಗ್ಲಿಲ್ವಲ್ಲ. ಅದಾದ್ಮೇಲೆ ಅಲ್ಲೂ ಕೂಡ ನಂಗೆ ಕಾಲೆಲ್ಲ ಪೇನ್ ಬಂದ್ಬಿಟ್ಟಿತ್ತು. ನೈಟು ಇಂಜೆಕ್ಷನ್ ಎಲ್ಲ ಹಾಕ್ಸ್ಕೊಂಡು ತುಂಬಾನೇ ಸ್ಟ್ರಗಲ್ ಅನುಭವಿಸಿದೀನಿ ನಿಜವಾಗ್ಲೂ ಗೈಸ್. ನನ್ ಕೈಲಿ ಆಗದೇ ಇಲ್ಲ, ಅಷ್ಟು ಪೇನ್ ಬಂದ್ಬಿಟ್ಟಿತ್ತು. ಕಾಲು ಕೂಡ ಅಷ್ಟೇನೆ. ನೆನ್ನೆ ಎಲ್ಲ ನನ್ಗಂತೂ ಸಾಕಾಗಿ ಹೋಗ್ಬಿಟ್ಟಿತ್ತು. ಅದಾದ್ಮೇಲಿಂದ 1:30 ಆಗಿತ್ತು ನಾವು ಹೊರಗಡೆ ಬರೋಷ್ಟ್ರಲ್ಲಿ. ಅದಾದ್ಮೇಲೆ ಅವಾಗೆಲ್ಲಾನು ಟೋಲ್ ಗೇಟ್ ಹಾಕ್ಬಿಟ್ಟಿರ್ತಾರೆ, ಓಪನ್ ಮಾಡಲ್ಲ ಕೆಳಗ್ ಹೋಗಕ್ಕೆ ಅಂತ ಹೇಳಿದ್ರು. ಸೊ ನಾವ್ ಅಲ್ಲೇನೆ ಅಡ್ಜಸ್ಟ್ ಮಾಡ್ಕೊಂಡು ಮಲ್ಕೊಂಡ್ವಿ. ಸೊ ಅಲ್ಲಿಂದ ನಾವು ಹೊರಟಿದ್ದು. ಸೊ ನಾವ್ ಅಲ್ಲಿಂದ ಅದಾದ್ಮೇಲೆ ಅಲ್ಲೇನೆ ಅಡ್ಜಸ್ಟ್ ಮಾಡ್ಕೊಂಡು ಮಲ್ಕೊಂಡ್ವಿ. ಅಲ್ಲಿಂದ ನಾವು ಸೊ ನಾವ್ ಅಲ್ಲಿಂದ ಹೊರಟ್ಮೇಲೆ ನಾವು ಬೆಳಿಗ್ಗೆ ಎದ್ದು 5 ಗಂಟೆ ಆಗಿತ್ತು ನಾವ್ ಎದ್ದಾಗ. ಚಳಿ ಅಲ್ವಾ ಗೈಸ್, ನಿದ್ದೆ ಬರ್ತಾ ಇರ್ಲಿಲ್ಲ ನಿಜವಾಗ್ಲೂ. 5 ಗಂಟೆ ಆಗಿತ್ತು. ನಾವ್ 5 ಗಂಟೆಗೆ ಹೊರಟು. ಸೊ ಅದಾದ್ಮೇಲೆ ನಾವು ಬೆಳಿಗ್ಗೆ 5 ಗಂಟೆಗೆ ಎದ್ದು ಅಲ್ಲಿಂದ ಆಟೋ ಮಾಡ್ಕೊಂಡು ಬಂದ್ಬಿಟ್ವಿ ಕೆಳಗಡೆ. ಇದ್ ಯಾವ ಊರು ನವಿ? ಚನ್ನರಾಯಪಟ್ಟಣ. ಯಾವ ಊರು? ಸೊ ನಾವು ನೈಟು ಬೆಳಿಗ್ಗೆ ಅಲ್ಲೇ ಮಲ್ಕೊಂಡು ಬೆಳಿಗ್ಗೆ 5 ಗಂಟೆಗೆ ಎದ್ಬಿಟ್ವಿ. ಚಳಿಲಿ ಮಲ್ಕೊಳಕ್ಕೆ ಆಗ್ಲಿಲ್ಲ ನಮಗೂ ಕೂಡ. ಅಲ್ಲಿ ಪೂರ್ತಿ ಚಳಿ ಇತ್ತು, ಮಲ್ಕೊಳಕ್ಕೆ ಆಗ್ಲಿಲ್ಲ. ಅದಾದ್ಮೇಲೆ ಅಲ್ಲಿ 5 ಗಂಟೆಗೆ ಎದ್ಬಿಟ್ಟು ಟೋಲ್ ಗೇಟ್ ಓಪನ್ ಆಗಿದೆ ಅಂತ ಹೇಳ್ಬಿಟ್ಟು ಆಟೋದಲ್ಲಿ ಕೆಳಗಡೆ ಬಂದ್ವಿ. ಗೋವಿಂದರಾಯಪಟ್ಟಣ ಅಂತ ಏನೋ ಹೇಳ್ಬಿಟ್ಟು. ಸೊ ಅಲ್ಲಿ ಬಂದು ನಾವು ರೂಮ್ ಮಾಡ್ಕೊಂಡ್ವಿ. 3 ರೂಮ್ ಅಂದ್ರೆ 7 ಜನ ಇದ್ವಲ್ಲ, ಕಪಲ್ಸ್ಗೆ 2 ರೂಮ್ ಮತ್ತೆ ಬ್ಯಾಚುಲರ್ಸ್ಗೆ 1 ರೂಮ್ ಅಂದ್ಬಿಟ್ಟು 3 ರೂಮ್ ಮಾಡ್ಕೊಂಡು ಬೆಳಿಗ್ಗೆ ಆಲ್ಮೋಸ್ಟ್ 5:30 6 ಆಗಿತ್ತು. 6 ಗಂಟೆಗೆ ಮಲ್ಕೊಂಡು 10:30 11 ಗಂಟೆ ಆಗಿತ್ತು ನಾವ್ ಎದ್ದಾಗ. ಸೊ ಅವಾಗ ಎದ್ದಿ ಫ್ರೆಶ್ ಅಪ್ ಎಲ್ಲ ಆಗಿ ಅದಾದ್ಮೇಲೆ ದರ್ಶನ ಮಾಡ್ಕೊಂಡ್ ಬಂದ್ವಿ. ಅಲ್ಲೂನು ಊಟ ಇರ್ಲಿಲ್ಲ ಅವಾಗ್ಲೂನು ಕೂಡ. ಆಮೇಲೆ ಬೆಳಿಗ್ಗೆನೆ ಇಲ್ಲೇ ಹೊರ್ಗಡೆನೆ ಊಟ ಮುಗಿಸ್ಕೊಂಡು ಚೆನ್ನಾಗಿತ್ತು ಗೈಸ್. ಇಷ್ಟ ದಿನಕ್ಕೆ ಹೋಲ್ಸ್ಕೊಂಡ್ರೆ ಇವತ್ ಬೆಳಿಗ್ಗೆ ನಾಷ್ಟ ಅಲ್ಲ, 1:30 ಆಗಿತ್ತು ನಾವು ಊಟ ಮಾಡಿದಾಗ. ಫುಲ್ ಮೀಲ್ಸ್ ತಗೊಂಡಿದ್ವಿ, ತುಂಬಾ ಚೆನ್ನಾಗಿತ್ತು ಊಟ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಅದಾದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಸೊ ಅದಾದ್ಮೇಲೆ ಅಲ್ಮೇಲಮ್ಮ ದೇವಸ್ಥಾನ ಅಂತ ಬರುತ್ತಲ್ಲ, ಮಂಗಮ್ಮ ಅಲ್ಮೇಲಮ್ಮ ಅಂತ ಹೇಳ್ಬಿಟ್ಟು, ಅದೇ ಪದ್ಮಾವತಿ ದೇವರು. ಸೊ ಅಲ್ಗೆ ಹೋಗಿ ದರ್ಶನ ಮಾಡ್ಕೊಂಡು ಅಲ್ಲಿ ಸ್ವಲ್ಪ ಪ್ರಸಾದ ಎಲ್ಲ ಕೊಟ್ಟಿದ್ರು, ಊಟ ತಿನ್ಕೊಂಡು ಸೊ ಇವಾಗ ಬಂದು ರೂಮಲ್ಲಿ ರೆಸ್ಟ್ ಮಾಡ್ತಾ ಇದೀವಿ. ಸೊ ಅದಾದ್ಮೇಲೆ ಈಗೂ ಕೂಡ ನಾವು 4 ಅಷ್ಟರೆಲ್ಲ ಬಂದ್ವಿ. ಅದಾದ್ಮೇಲೆ ಇಲ್ಲಿ ನಾನ್ ವೆಜ್ ಎಲ್ಲ ಮಾಡ್ಕೊಂಡು ತಿಂತಾರಂತೆ, ನನಗೂ ಅಷ್ಟು ಗೊತ್ತಿಲ್ಲ. ನಾನ್ ವೆಜ್ ಎಲ್ಲ ಮಾಡ್ಕೊಂಡು ತಿಂತಾರಂತೆ. ಸೊ ನಾವು ಅಷ್ಟೇ ನಾನ್ ವೆಜ್ ಮಾಡ್ಕೊಂಡು ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು, ಅಲ್ಲಿ ಅಯ್ಯನ್ ಗುಡಿ ಅಂತ ಬರುತ್ತೆ, ಫಸ್ಟ್ ಎಲ್ಲ ಅಲ್ಲಿ ಮಾಡ್ಕೊಂಡು ಆಮೇಲೆ ಇಲ್ಲಿಗೆ ಬರ್ತಾ ಇದ್ರು. ನಾವು ಮಾಡ್ಕೊಂಡು ತಿಂದಿಲ್ವಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ಬಂದು ಮಾಡ್ಕೊಳ್ಳೋಣ ಅಂತ ಹೇಳಿ ಅನ್ಕೊಂಡು, ಈಗ ಹೆಂಗಿದ್ರು ಇದೀವಲ್ಲ ಇನ್ನ ಏನು ಎಲ್ಲೇ ಮಾಡ್ಕೊಂಡು ತಿನ್ನೋಣ ಅಂತ ಎಲ್ಲ ಸ್ವಲ್ಪ ವಿಚಾರಿಸ್ತೀವಿ. ಒಬ್ಬೊಬ್ರಿಗೆ ಕನ್ನಡ ಭಾಷೆ ಬರಲ್ಲ ಈ ಕಡೆ ಎಲ್ಲ, ಅವ್ರಿಗೆ ಕನ್ನಡ ಬರಲ್ಲ, ನಮ್ಗೆ ತೆಲುಗು ತಮಿಳ್ ಬರಲ್ಲ. ಸೊ ಹೆಂಗೆಂಗೋ ಮಾಡಿದ್ವಿ, ಆದ್ರೆ ಅಲ್ಲಿ ಹೋಗಕ್ ಆಗ್ಲಿಲ್ಲ. ಅಲ್ಲೇನೋ ಮನೆಯೆಲ್ಲ ಹೊಡೆದಾಕ್ಬಿಟ್ಟವ್ರೆ ಅದು ಇದು ಅಂತ ಏನೇನೋ ಹೇಳಿದ್ರು. ಸೊ ಹೋಗ್ಲಿ ಬಿಡಿ, ಇನ್ನೇನು ಮಾಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇವಾಗ ರೂಮಲ್ಲೇ ಇದೀವಿ. ಸೊ ಸ್ವಲ್ಪ ಮಲಗಿದ್ದು, ಆದ್ಮೇಲೆ ಊಟ ಮಾಡ್ಕೊಂಡು ಬೆಳಿಗ್ಗೆ 5 ಗಂಟೆ ಟ್ರೈನ್ ಇದೆ ನಮ್ಗೆ. ಇವತ್ ನೈಟ್ ಟ್ರೈನ್ ಬುಕ್ ಮಾಡಕ್ ನೋಡಿದ್ವಿ, ಬಟ್ ಟ್ರೈನ್ ಸಿಗ್ಲಿಲ್ಲ, ಯಾವ್ದನ್ನು ಕೂಡ ಸೀಟ್ ಸಿಗ್ಲಿಲ್ಲ. ಸೊ ಅದಕ್ಕೆ ಬೆಳಿಗ್ಗೆ 5 ಗಂಟೆ ಟ್ರೈನ್ಗೆ ಹೊರಡೋದು. ಸೊ ಇಷ್ಟು ಇನ್ಫಾರ್ಮೇಶನ್ ಇದೆ ಇವತ್ತು. ಸೊ ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯ್ತು. ಕಾಯ್ದಿದ್ದಕ್ಕೂ ಒಳ್ಳೆ ದರ್ಶನನೇ ಆಯ್ತು. ಪೂರ್ತಿ ಒಂಥರ ನೆಮ್ಮದಿ ಫೀಲಿಂಗ್ ನನಗೆ.
ಬಂದಿದ್ದಕ್ಕೂ ದರ್ಶನ ಚೆನ್ನಾಗಾಯಿತು. ಆದರೆ ನನಗೆ ಹೆಲ್ತ್ ಇಶ್ಯೂಸ್ ಇದ್ದಿದ್ದೇ ನನ್ನ ಪ್ರಾಬ್ಲಮ್ ಆಗಿದ್ದು. ಈಗಲೂ ಕೂಡ ಅಷ್ಟು ಹೆಲ್ತ್ ಸರಿ ಇಲ್ಲ ನನಗೆ. ಸ್ವಲ್ಪ ಇನ್ನೂ ಸುಸ್ತು ಎಲ್ಲ ಹಾಗೆ ಇದೆ. ಬಟ್ ಏನು ಮಾಡೋಕ್ಕಾಗಲ್ಲ, ಬಂದಿದ್ದೀವಿ, ದರ್ಶನ ಮಾಡ್ಕೊಂಡು ಹೋಗಬೇಕು. ಸೊ ಇಷ್ಟೇ ಗೈಸ್ ಇವಾಗ ಅಪ್ಡೇಟು. ಸೊ ಚಿಕ್ಕದಾಗಿ ಒಂದು ರೂಮ್ ಟೂರ್ ತೋರಿಸ್ತೀನಿ ಬನ್ನಿ. ಸೊ ಇಲ್ಲಿ ಬಂದರೆ ಬಾಕ್ಲು. ಸೊ ಇಲ್ಲಿ ಬಂದರೆ ಈ ಥರ ಇದೆ ಗೈಸ್. ಚಿಕ್ಕ ರೂಮ್, ಇದಕ್ಕೇನೆ 1200 1000 ಏನೋ. ಇಲ್ಲಿ ನಮ್ಮ ಮನೆಯವ್ರ ಮಗವ್ರು ಇಲ್ಲಿ. ಸೊ ಇಲ್ಲಿ ವಾಶ್ರೂಮ್ ಇದೆ. ಸೊ ಇಲ್ಲಿ ಒಂದು ಗ್ಲಾಸ್. ಸೊ ಇಷ್ಟೇ ಚಿಕ್ಕದಾಗಿ ರೂಮ್ ಟೂರು. ಸೊ ನೋಡಿ, ಟಿವಿನೂ ಇಲ್ಲ ಗೈಸ್ ಇಲ್ಲಿ. ಅದಾದಮೇಲೆ ನವಿಗೆ ಕಾಲು ಏಟಾಗ್ಬಿಟ್ಟಿತ್ತು, ಅಂದರೆ ಕಾಲು ಎಡ್ಬಿಟ್ಟು. ಸೊ ಅವರು ಸ್ಲಿಪ್ಪರ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಹೊರಗಡೆ ಹೋಗಿದ್ವಿ. ಸೊ ಅಲ್ಲಿ ಹೋಗ್ಬಿಟ್ಟು ಅದಾದಮೇಲೆ ಮತ್ತೆ ರೂಮ್ಗೆ ಹೋದ್ವಿ. ಸೊ ನಾವು ಕೂಡ ಮನೆಗೆ ಬಂದ್ವಿ. ನೆನ್ನೆನೇ ಮನೆಗೆ ರೀಚ್ ಆದ್ವಿ. ನಾವು ಮನೆಗೆ ಬಂದಾಗ 7 ಗಂಟೆ ಆಗಿತ್ತು. ಅಂತಂದರೆ ನಾವು ನಿನ್ನೆ 5 ಗಂಟೆಗೆ ಇದ್ದಿದ್ದು, ಬೆಳಗ್ಗೆ ಟ್ರೈನ್ ಇದ್ದಿದ್ದು. ಬಟ್ ಅವ್ರು 2 ಅವರ್ ಲೇಟಾಗಿ ಬಂದು 7 ಗಂಟೆಗೆ ಅಲ್ಲಿ ತಿರುಪತಿಗೆ ಟ್ರೈನ್ ಬಂದಿದ್ದು 7 ಗಂಟೆ ಆಗಿತ್ತು. ಸೊ ನಾವು 2 ಅವರ್ ಚಳಿಲಿ ಕಾದಿದ್ದೀವಿ ಗೈಸ್ ರೈಲ್ವೆ ಸ್ಟೇಷನಲ್ಲಿ. ಸೀರಿಯಸ್ಲಿ ಅದು ಆ ಚಳಿಲಿ ನಮ್ಗೆ ಎಷ್ಟು ಕಷ್ಟ ಆಯಿತು ಅಂತ ಅಂದರೆ ಸೀರಿಯಸ್ಲಿ ತುಂಬಾ ಕೋಪ ಬಂತು. 2 ಅವರ್ ವೆಯ್ಟ್ ಮಾಡಿಸೋರೆ. 7 ಗಂಟೆಗೆ ಟ್ರೈನ್ ಬಂದಿದ್ದು. ಅದಾದಮೇಲೆ ನಾವು 1 ಗಂಟೆಗೇನೋ ನಾವು ಬೆಂಗಳೂರು ರೀಚ್ ಆದ್ವಿ. ಬೆಂಗಳೂರು SMT ರೈಲ್ವೆ ಸ್ಟೇಷನಲ್ಲಿ ನಾವು ರೀಚ್ ಆಗಿದ್ದು. ಅಲ್ಲಿಂದ ಪುನಃ ಆಟೋದಲ್ಲಿ ಹೋದ್ವಿ. ಏನಪ್ಪ ಮೆಟ್ರೋಗೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು. ಅಂದರೆ ಮೆಜೆಸ್ಟಿಕ್ ಹೋದರೆ ಲೇಟ್ ಆಗಿಬಿಡುತ್ತೆ, ಟ್ರಾಫಿಕ್ ಎಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೇ ಹತ್ತದಲ್ಲಿ ಮೆಟ್ರೋಗೆ ಹೋದ್ವಿ. ಆ ಮೆಟ್ರೋದಿಂದ ತಿರ್ಗಾ ಮೆಜೆಸ್ಟಿಕ್ಗೆ ಬಂದು ಮೆಜೆಸ್ಟಿಕ್ಕಿಂದ ಮತ್ತು ಅಲ್ಲಿ ಮಂಡ್ಯಕ್ಕೆ ಟ್ರೈನ್ ಟಿಕೆಟ್ ತೊಗೊಂಡು ಮಂಡ್ಯದಲ್ಲಿ ಅಲ್ಲೂ 1 ಅವರ್ ವೆಯ್ಟ್ ಮಾಡಿದ್ವಿ. 3:15ಗೇನೋ ಟ್ರೈನ್ ಇದ್ದಿದ್ದು. ಅಲ್ಲೂ 1 ಅವರ್ ವೆಯ್ಟ್ ಮಾಡಿ ಅದಾದಮೇಲೆ ಮಂಡ್ಯಕ್ಕೆ ಬಂದಿದ್ದು 5 ಗಂಟೆ, 4:45 5 ಗಂಟೆ ಆಗಿತ್ತು ನಾವು ಮಂಡ್ಯಕ್ಕೆ ಬಂದಾಗ. ಸೊ ಅಲ್ಲಿಂದ ಮಂಡ್ಯದಿಂದ ಸ್ಲಿಪ್ಪರ್ಸ್ ಎಲ್ಲ ಅಲ್ಲೇ ಬಿಟ್ಬಿಟ್ಟಿದ್ವಲ್ಲ, ಅಂದರೆ ತಿರುಪತಿಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಸ್ಲಿಪ್ಪರ್ಸ್ ಎಲ್ಲ ಅಲ್ಲೇ ಬಿಟ್ಬಿಡ್ತಾರೆ, ಮತ್ತೆ ಮೆಟ್ಕೊಂಡು ಬರಲ್ಲ. ಸೊ ಅಲ್ಲೇ ಸ್ಲಿಪ್ಪರ್ಸನ್ನ ತೊಗೋಬೇಕಾಗಿತ್ತು. ತೊಗೊಂಡು ಕಡಲೆಪುರಿ ಅದೆಲ್ಲ ಹಣ್ಣು ಎಲ್ಲ ತೊಗೋಬೇಕಾಗಿತ್ತಲ್ಲ ಪ್ರಸಾದ ಕೊಡೋಕ್ಕೆ, ಅದನ್ನೆಲ್ಲ ತೊಗೊಂಡು ಆಮೇಲೆ ಶಿವಳ್ಳಿಗೆ ಬಂದು ಅಲ್ಲಿಂದ ತಿರ್ಗಾ ಊರಿಗೆ ಬಂದಿದ್ದಾಯಿತು. ನೆನ್ನೆ ಸ್ವಲ್ಪ ಜಾಸ್ತಿ ಓಡಾಟನೇ ಆಗೋಯಿತು. ಸೊ ಆಮೇಲೆ ಮನೆಗೆ ಬಂದು ಅಡುಗೆ ಎಲ್ಲ ಮಾಡಿದ್ರು, ಊಟ ಮಾಡ್ಕೊಂಡು ಮಲ್ಕೊಬಿಟ್ವಿ. ಸ್ಟ್ರೆಸ್ ಎಲ್ಲ ಆಗಿತ್ತಲ್ಲ ಅಂತ ಹೇಳ್ಬಿಟ್ಟು. ಸೊ ಇವತ್ತು ಮಂಗಳವಾರ ಅಂತ ಹೇಳ್ಬಿಟ್ಟು ವಾರ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಾಯಿತು. ಸೊ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಎಲ್ಲ. ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮೈ ಚಾನಲ್ ಅಂತ ಹೇಳ್ತಾ, ಈ ಥರ ಯೂಸ್ಫುಲ್ ವೀಡಿಯೋಸ್ ಮತ್ತು ಈ ಥರ ನಿಮ್ಗೇನಾದರೂ ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮೈ ಚಾನಲ್. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.